ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿ ಅನ್ನೋ ಮಾತಲ್ಲೇ ಜ್ಞಾನೋಕ್ತಿಗಳು ಅನ್ನೋ ಮಾತಲ್ಲೇ ಮಹಾಜ್ಞಾನ ಇದೆ. ಇದು ಮನುಷ್ಯರ ಸಂಕಲ್ಪದಿಂದ ಬಂದಿರುವಂತಹ ಜ್ಞಾನ ಅಲ್ಲ, ಸ್ವತಃ ದೇವರಿಂದ ಬಂದಿರುವಂತಹ ಗ್ರಂಥವಾಗಿದೆ. 13ನೇ ವಚನ, 4ನೇ ಅಧ್ಯಾಯ 13ನೇ ವಚನ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ. ದೇವರು ಹೇಳ್ತಾರಂತ ಮಾತು. ಉಪದೇಶ, ಯಾವ ಉಪದೇಶ ಅಂದ್ರೆ ಸದುಪದೇಶ. ಬೇರೆ ಈ ಲೋಕದಲ್ಲಿ ಉಪದೇಶ ಅನ್ನೋದು ಬಹಳ ಇದೆ ಬೇರೆ. ಎಷ್ಟೋ ಜನ ಬಂದ್ರು ಈ ಲೋಕಕ್ಕೆ, ಉಪದೇಶ ಮಾಡಿ ಹೋದ್ರು. ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜ್ಞಾನದ ವಿಷಯಗಳನ್ನು ಹೇಳ್ಬಿಟ್ಟರು. ಉಪದೇಶ ಬೇರೆ, ಸದುಪದೇಶ ಬೇರೆ. ಅಂದ್ರೆ ಅಪ್ಪ ಮಕ್ಕಳಿಗೆ